ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಹೀಗೆ ಮಾಡೋದ್ರಿಂದ ಇದು ನಮಗೊಂದು ಮೋಟಿವೇಶನನ್ನು ಕೊಡುತ್ತೆ, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ವಿಡಿಯೋಸನ್ನು ತರಲಿಕ್ಕೆ. ಬಿಕಾಸ್ ಈ ವಿಡಿಯೋಸಲ್ಲಿ ನಾವು ನಿಮಗೆ ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ನೀಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಟೆಸ್ಟ್ ಯಾವುದು ನಾವು ಈ ಇನ್ಫರ್ಟೈಲ್ ಕಪಲ್ಸ್, ಈ ಬಂಜೆತನದಿಂದ ಬಳಲುತ್ತಿರುವಂತಹ ದಂಪತಿಗಳಲ್ಲಿ ಮಾಡಿಸ್ತಾ ಇರ್ತೇವೆ ವೆರಿ ಕಾಮನ್ಲಿ, ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೊ ನಿಮಗೆಲ್ಲ ಗೊತ್ತೇ ಇರುವ ಹಾಗೆಯೇ ಈಗಿನ ಕಾಲದಲ್ಲಿ ಈ ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಏನಿದೆ, ಇಟ್ಸ್ ಆನ್ ದ ರೈಸ್. ಎವ್ರಿ ಫ್ಯಾಮಿಲಿ ವಿಲ್ ಹ್ಯಾವ್ ಒನ್ ಕಪಲ್ ಯಾರಿಗೆ ಈ ಮಕ್ಕಳಾಗೋದಕ್ಕೆ ಅವರಿಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಕೆಲವೊಂದು ಬೇಸಿಕ್ ಟೆಸ್ಟನ್ನು ನಾವು ಈ ಪೇಷಂಟ್ಸಲ್ಲಿ ಹೇಳ್ತಾ ಇರ್ತೇವೆ. ಸಪೋಸ್ ನಿಮ್ಮ ವಯಸ್ಸು 30ಕ್ಕಿಂತ ಕಡಿಮೆ ಇದೆ ಆ್ಯಂಡ್ ನೀವು ಕಂಟಿನ್ಯೂಸ್ಲಿ 1 ವರ್ಷದವರೆಗೆ ಟ್ರೈ ಮಾಡ್ತಾ ಇದ್ದೀರಾ, ಏನು ಪ್ರೊಟೆಕ್ಷನ್ ಯೂಸ್ ಮಾಡ್ತಾ ಇಲ್ಲ, ಯಾವುದೇ ಗರ್ಭ ನಿರೋಧಕ ಮೆಥಡ್ಸನ್ನು ಯೂಸ್ ಮಾಡ್ತಾ ಇಲ್ಲ, ಆ್ಯಂಡ್ ನೀವು ಲೈಂಗಿಕ ಸಂಬಂಧ ಮಾಡುವಂತಹ ಈ ಫ್ರೀಕ್ವೆನ್ಸಿ ಸಹ ಚೆನ್ನಾಗೇ ಇದೆ, ಬಟ್ 1 ವರ್ಷ ಟ್ರೈ ಮಾಡ್ತಾ ಇದ್ದೀರಾ ಬಟ್ ನಿಮಗೆ ಮಕ್ಕಳು ಆಗ್ತಾ ಇಲ್ಲ ಅಂದಾಗ ನೀವು ಡೆಫಿನೆಟ್ಲಿ ನಿಮ್ಮ ಡಾಕ್ಟ್ರನ್ನು ಭೇಟಿ ಆಗಬೇಕು ಆ್ಯಂಡ್ ಕೆಲವೊಂದು ಬೇಸಿಕ್ ಟೆಸ್ಟ್ಗಳನ್ನು ಮಾಡಿಕೊಳ್ಬೇಕು. ಅದೇ ರೀತಿ ಸಪೋಸ್ ನಿಮ್ಮ ವಯಸ್ಸು 30ಕ್ಕಿಂತ ಹೆಚ್ಚಿಗೆ ಇದೆ, ನೀವು ಬಹಳ ಟೈಮನ್ನು ವೇಸ್ಟ್ ಮಾಡಬಾರ್ದು. 6 ಮಂತ್ಸ್ ನೀವು ಟ್ರೈ ಮಾಡಬೇಕು. ಈ 6 ಮಂತ್ಸ್ ನೀವು ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡ್ತಾ ಇದ್ದೀರಾ ಬಟ್ ಮಕ್ಕಳು ಆಗ್ತಾ ಇಲ್ಲ ಅಂದಾಗ ನೀವು ನಿಮ್ಮ ಡಾಕ್ಟರನ್ನು ಭೇಟಿ ಆಗಬೇಕು. ಯಾಕಂದರೆ ಟೈಮ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ನೀವು 1 ವರ್ಷ ಈ ಥರನೇ ಟ್ರೈ ಮಾಡ್ತಾ ಇದ್ರಿ ಆ್ಯಂಡ್ ಮಕ್ಕಳು ಆಗಲಿಲ್ಲ ಅಂದರೆ ನಮ್ಮ ಹತ್ರ ಟೈಮ್ ಕಡಿಮೆ ಇರುತ್ತೆ ನಿಮಗೆ ಹೆಲ್ಪ್ ಮಾಡಲಿಕ್ಕೆ. ಸೊ ಇಫ್ ಯು ಆರ್ ಲೆಸ್ ದೆನ್ 30, 1 year ಆಫ್ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಇಂಟರ್ಕೋರ್ಸ್, ಆ್ಯಂಡ್ ಇಫ್ ಯು ಆರ್ ಮೋರ್ ದೆನ್ 30 ನೀವು 6 ಮಂತ್ಸ್ ಆಫ್ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಿದ್ರೂ ಸಹ ನಿಮಗೆ ಮಕ್ಕಳು ಆಗ್ತಾ ಇಲ್ಲ ಅಂದಾಗ ನೀವು ನಿಮ್ಮ ಡಾಕ್ಟರನ್ನು ಭೇಟಿ ಆಗಬೇಕು. ಸೊ ಈಗ ಈ ಇನ್ಫರ್ಟಿಲಿಟಿ ಏನಿರುತ್ತೆ ಅದನ್ನು ಪ್ರೈಮರಿ ಮತ್ತು ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಹೇಳ್ತಾ ಇರ್ತೇವೆ. ಪ್ರೈಮರಿ ಅಂದರೆ ಆ ಹೆಣ್ಮಗಳು ಯಾವತ್ತೂ ಪ್ರೆಗ್ನೆಂಟ್ ಆಗಲೇ ಇಲ್ಲ, ಸೊ ಅದು ಪ್ರೈಮರಿ ಇನ್ಫರ್ಟಿಲಿಟಿ. ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂದರೆ ಅವಳು ಮೊದಲು ಪ್ರೆಗ್ನೆಂಟ್ ಆಗಿದ್ಲು ಬಟ್ ಈಗ ಅವಳಿಗೆ ಪ್ರೆಗ್ನೆನ್ಸಿ ಆಗಲಿಕ್ಕೆ ಆಗ್ತಾ ಇಲ್ಲ. ನೀವು ನಿಮ್ಮ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಗಂಡಸಿಗೆ ಮತ್ತು ಹೆಂಗಸಿಗೆ ಇಬ್ಬರಲ್ಲೂ ಕೆಲವು ಟೆಸ್ಟನ್ನು ಹೇಳ್ತಾರೆ. ಯಾಕಂದರೆ ಒಂದು ಮಗುವನ್ನು ಮಾಡಬೇಕಾದ್ರೆ ಬರೀ ಹೆಣ್ಮಗಳಷ್ಟೇ ಅದಕ್ಕೆ ಮಗು ಮಾಡ್ತಾ ಇರೋದಿಲ್ಲ, ಅದಕ್ಕೆ ಗಂಡಸು ಬೇಕಾಗಿರ್ತಾನೆ. ಸೊ 50% ಆಫ್ ದ ಕೇಸಸಲ್ಲಿ ಹೆಣ್ಮಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ 50% ಆಫ್ ದ ಕೇಸಸಲ್ಲಿ ಆ ಪುರುಷನಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು. ಸೊ ಟೆಸ್ಟ್ ಮಾಡಬೇಕಾದ್ರೆ ಇಬ್ಬರಿಗೂ ಮಾಡಬೇಕಾಗತ್ತೆ. ಸೊ ಈಗ ಹೆಣ್ಮಕ್ಕಳಲ್ಲಿ ನಾವು ಕೆಲವೊಂದು ಬೇಸಿಕ್ ಟೆಸ್ಟ್ ಏನನ್ನ ಮಾಡ್ತಾ ಇರ್ತೇವೆ ಅದನ್ನು ನಾವು ಫಸ್ಟ್ ತಿಳ್ಕೊಳ್ಳೋಣ. ಸೊ ಹೆಣ್ಮಕ್ಳಲ್ಲಿ ನಾವು ಫಸ್ಟ್ ಏನು ನೋಡಬೇಕು, ಅವರ ಗರ್ಭಕೋಶ ಹೇಗಿದೆ, ಅವರ ಗರ್ಭಕೋಶ, ಅವರ ಅಂಡಾಶಯ, ಅವರ ಟ್ಯೂಬ್ಸ್ ಹೇಗಿದೆ, ಇವುಗಳನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಟ್ರೈ ಮಾಡ್ತೇವೆ. ಸೊ ಇದನ್ನು ಹೇಗೆ ನೋಡೋದು, ಇದನ್ನು ನೋಡ್ತೇವೆ ಒಂದು ಅಲ್ಟ್ರಾಸೌಂಡಿಂದ. ಅಲ್ಟ್ರಾಸೌಂಡ್ ಅಂದರೆ ಏನು, ಒಂದು ಮಷೀನ್ ಇರುತ್ತೆ ಯಾವುದರಿಂದ ಅವರು ನಿಮ್ಮ ಈ ಹೊಟ್ಟೆ ಮೇಲಾಗಲಿ ಅಥವಾ ಯೋನಿಯ ಮುಖಾಂತರ ಆ ಪ್ರೋಬನ್ನು ಹಾಕೊಂಡು ಒಳಗಡೆಯ ಯೂಟ್ರಸ್ ಆಗಲಿ ಅಥವಾ ಟ್ಯೂಬ್ಸ್ ಆಗಲಿ ಅವರು ನೋಡ್ತಾ ಇರ್ತಾರೆ. ಸೊ ಫಸ್ಟ್ ಥಿಂಗ್ ಅಂದರೆ ಈ ಅಲ್ಟ್ರಾಸೌಂಡ್ಸ್, ಪ್ರೆಫರೇಬ್ಲಿ ಟ್ರಾನ್ಸ್ ವಜೈನಲ್ ಅಲ್ಟ್ರಾಸೌಂಡ್, ಯೋನಿಯ ಮುಖಾಂತರ ಈ ಪ್ರೋಬನ್ನು ಹಾಕೊಂಡು ನೋಡುವಂಥ ಅಲ್ಟ್ರಾಸೌಂಡ್. ಅದರಿಂದ ನಾವು ಏನು ನೋಡ್ತೇವೆ, ಗರ್ಭಕೋಶ ಹೇಗಿದೆ, ಅಲ್ಲೇನಾದ್ರೂ ಫೈಬ್ರಾಯ್ಡ್ ಇದೆಯಾ, ಈ ಥರ ಗಡ್ಡೆಗಳಿದಾವ ಅಥವಾ ಈ ಥರ ಪಾಲಿಪ್ಸ್ ಇದಾವ, ಎಡಿನೋಮಯೋಸಿಸ್ ಇದೆಯಾ, ಈ ಅಂಡಾಶಯ ಹೇಗಿದೆ, ಅಂಡಾಶಯದಲ್ಲಿ ಏನಾದರೂ ಸಿಸ್ಟ್ಗಳು, ನೀರ್ಗುಳ್ಳೆಗಳು ಎದ್ದಿದಾವ, ಅಲ್ಲೇನಾದರೂ ಎಂಡೋಮೆಟ್ರಿಯೋಸಿಸ್ ಎಕ್ಸೆಟ್ರಾ ಇದೆಯಾ, ಅಥವಾ ಪಾಲಿಸಿಸ್ಟಿಕ್ ಓವರೀಸ್ ಇದೆಯಾ, ತುಂಬ ನೀರ್ಗುಳ್ಳೆಗಳಿದಾವ, ಇವುಗಳನ್ನೆಲ್ಲ ನಾವು ಪತ್ತೆ ಹಚ್ಚಬಹುದು. ಟ್ಯೂಬ್ಸನ್ನು ಸಹ ನಾವು ನೋಡ್ಬೋದು, ಬಟ್ ಟ್ಯೂಬ್ಸು ಅದು ಪೇಟೆಂಟ್ ಆಗಿದೆಯಾ, ಓಪನ್ ಆಗಿದೆಯಾ, ಕ್ಲೋಸ್ ಆಗಿದೆಯಾ ಅನ್ನೋದಕ್ಕೆ ಕೆಲವೊಂದು ಬೇರೆ ಟೆಸ್ಟ್ ಇರ್ತವೆ. ಸೊ ಈ ಟ್ರಾನ್ಸ್ ವಜೈನಲ್ ಅಲ್ಟ್ರಾಸೌಂಡಿಂದ ನಮಗೊಂದು ಬೇಸಿಕ್ ಈ ಗರ್ಭಕೋಶ ಮತ್ತು ಈ ಓವರೀಸ್ ಎಲ್ಲ ಹೇಗಿದ್ದಾವೆ ಅದು ಪತ್ತೆ ಹಚ್ಚಕ್ಕಾಗತ್ತೆ. ಸೊ ದಿಸ್ ಇಸ್ ಫಸ್ಟ್ ಇನ್ವೆಸ್ಟಿಗೇಷನ್. ಸೆಕೆಂಡ್ ಇನ್ವೆಸ್ಟಿಗೇಷನ್ ಏನು ನಾವು ನೋಡ್ತೇವೆ, ಅಂಡೋತ್ಪತ್ತಿ. ಈಗ ಅಂಡೋತ್ಪತ್ತಿ ಆಗ್ತಾ ಇದೆಯೋ ಇಲ್ವೋ ಆ ಮಹಿಳೆಗೆ, ಯಾಕಂದರೆ ಒಂದು ಪ್ರೆಗ್ನೆನ್ಸಿ ಆಗಬೇಕಾದ್ರೆ ನಮಗೆ ಎಗ್ ಬೇಕಾಗತ್ತೆ. ಸೊ ಅಂಡೋತ್ಪತ್ತಿ ಆಗ್ತಾ ಇದೆ ಅಂತ ಹೇಗೆ ಪತ್ತೆ ಹಚ್ಕೊಳ್ಳೋದು, ಈಗ ಈ ಓವ್ಯುಲೇಷನ್ ಕಿಟ್ ಸಿಗ್ತಾ ಇರ್ತವೆ, ನೀವು ಮನೆಯಲ್ಲೇ ತಂದು ನೋಡ್ಬೋದು ಯಾವಾಗ ನಿಮಗೆ ಅಂಡೋತ್ಪತ್ತಿ ಆಗ್ತಾ ಇರುತ್ತೆ, ಅದರ ಪ್ರಕಾರ ನೀವು ಈ ನಿಮ್ಮ ಸಂಬಂಧವನ್ನು ಮಾಡ್ತಾ ಇರ್ಬೋದು ಆ ಟೈಮಿಂಗಿಗೆ. ಇದರ ಬಗ್ಗೆ ನಾನೊಂದು ಡೀಟೇಲ್ಡ್ ವಿಡಿಯೋನ ಮಾಡಿದ್ದೇನೆ, ಅದನ್ನು ನೀವು ಹೇಗೆ ಚೆಕ್ ಮಾಡಬೇಕು
ಮಾಡಬೇಕು, ಯಾವಾಗ ಚೆಕ್ ಮಾಡಬೇಕು, ಇದರ ಯೂಸಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅಂತ ನೀವು ಅದನ್ನು ರೆಫರ್ ಮಾಡ್ಕೊಳ್ಬೋದು. ಸೊ ಒಂದು ಮೆಥಡ್ ನಾವು ಹೇಗೆ ಪತ್ತೆ ಹಚ್ಬೋದು ಅಂಡೋತ್ಪತ್ತಿ ಆಗ್ತಾ ಇದೆ ಅಂದರೆ, ಒನ್ ಈಸ್ ಓವ್ಯುಲೇಷನ್ ಕಿಟ್ಸ್. ಎರಡನೇದು ಅಂತ ಹೇಳಿದರೆ ನಿಮ್ಮ ಸೀರಮ್ ಪ್ರೊಜೆಸ್ಟ್ರಾನ್. ನಿಮ್ಮ ರಕ್ತದಲ್ಲಿ ಒಂದು ಬ್ಲಡ್ ಟೆಸ್ಟ್ ಅನ್ನ ಮಾಡ್ತಾರೆ, ಪ್ರೊಜೆಸ್ಟ್ರಾನ್ ಟೆಸ್ಟ್ ಅಂತ. ಇದನ್ನ ನಿಮ್ಮ ಪೀರಿಯಡಿನ 21 ಅಥವಾ 23ನೇ ದಿವಸಕ್ಕೆ ಮಾಡ್ತಾ ಇರ್ತಾರೆ. ಆ್ಯಂಡ್ ಅಂಡೋತ್ಪತ್ತಿ ಆಗಿದ್ರೆ ಈ ಪ್ರೊಜೆಸ್ಟ್ರಾನಿನ ಲೆವೆಲ್ ಏನಿರುತ್ತೆ 10 ನ್ಯಾನೋಗ್ರಾಮ್ ಪರ್ ml ಗಿಂತ ಹೆಚ್ಚಿಗೆ ಬರ್ತಾ ಇರಬೇಕು. ಆ್ಯಂಡ್ ಬೆಸ್ಟ್ ವೇ ಹೇಗೆ ನಾವು ಅಂಡೋತ್ಪತ್ತಿ ಆಗ್ತಾ ಇದೆಯೋ ಇಲ್ವೋ ಅಂತ ನೋಡೋದು, ನಿಮ್ಮ ಪೀರಿಯಡಿನ 12ರಿಂದ 13ನೇ ದಿವಸಕ್ಕೆ ಒಂದು ಫಾಲಿಕ್ಯುಲರ್ ಸ್ಟಡಿ ಮಾಡ್ತಾ ಇರ್ತೇವೆ. ಒಂದು ದೊಡ್ಡದು ಎಗ್ ಡೆವಲಪ್ ಆಗ್ತಾ ಇದೆಯಾ, ಚೆನ್ನಾಗಿ ಬೆಳ್ಕೊಳ್ತಾ ಇದೆಯಾ, ಫಾಲಿಕಲ್ಸ್ ಈ ಎಗ್ ಅನ್ನ ಹಿಡಿದಿಟ್ಟುಕೊಳ್ಳುವಂತ ಚೀಲಗಳು ಎಷ್ಟು ಡೆವಲಪ್ ಆಗ್ತಾ ಇದೆ, ಅದರಲ್ಲಿ ಯಾವುದು ದೊಡ್ಡದಾಗ್ತಾ ಇದೆ, ಆ ದೊಡ್ಡದಾಗಿದ್ದು ಅಂಡೋತ್ಪತ್ತಿಯನ್ನ ಮಾಡ್ತಾ ಇದೆಯಾ, ಇವನ್ನೆಲ್ಲ ನಾವು ಸ್ಟಡಿ ಮಾಡ್ತೇವೆ. ಈ ಫಾಲಿಕ್ಯುಲಾರ್ ಸ್ಟಡಿ ಅಂತ ಇದನ್ನ ನಾವು ನಿಮ್ಮ ಪೀರಿಯಡಿನ 12ರಿಂದ 13ನೇ ದಿವಸಕ್ಕೆ ಮಾಡ್ತಾ ಇರ್ತೇವೆ. ಸೊ ಇವು ಕೆಲವೊಂದು ಟೆಸ್ಟ್ ನಾವು ನಿಮ್ಮ ಅಂಡೋತ್ಪತ್ತಿ ಹೇಗಾಗ್ತಾ ಇದೆ ಅಂತ ನೋಡ್ಲಿಕ್ಕೆ ಮಾಡುವಂತಹ ಟೆಸ್ಟ್. ಒಂದು ಓವ್ಯುಲೇಷನ್ ಕಿಟ್ ಇರ್ಬೋದು, ಇಲ್ಲ ಸೀರಮ್ ಪ್ರೊಜೆಸ್ಟ್ರಾನ್ ಇರ್ಬೋದು, ಒಂದು 21 to 23rd ಡೇಗೆ ಮಾಡುವಂಥ ಸೀರಮ್ ಪ್ರೊಜೆಸ್ಟ್ರಾನ್. ಆ್ಯಂಡ್ ನೆಕ್ಸ್ಟ್ ವುಡ್ ಬಿ ಫಾಲಿಕ್ಯುಲಾರ್ ಸ್ಟಡಿ, ಒಂದು 12ರಿಂದ 13ನೇ ದಿವಸಕ್ಕೆ ನಿಮ್ಮ ಪೀರಿಯಡಿನ 12 to 13th ಡೇಗೆ ಮಾಡುವಂತಹ ಟೆಸ್ಟ್. ಸೊ ದಿಸ್ ಈಸ್ ಅಬೌಟ್ ಓವ್ಯುಲೇಷನ್. ಈಗ ನಿಮ್ಮ ಅಂಡಾಶಯದಲ್ಲಿ ಎಷ್ಟು ಎಗ್ಗಿನ ರಿಸರ್ವ್ ಇದೆ, ಎಗ್ಗಿನ ಭಂಡಾರ ಚೆನ್ನಾಗಿದೆಯಾ ಅಥವಾ ನಿಮ್ಮ ಎಗ್ ತುಂಬ ಕಡಿಮೆ ಇದ್ಬಿಟ್ಟಿದೆಯಾ ಅಂತ. ಈಗ ಥರ್ಡ್ ಟೆಸ್ಟ್ ಅಂದರೆ ಓವೇರಿಯನ್ ರಿಸರ್ವ್. ನಿಮ್ಮ ಅಂಡಾಶಯದಲ್ಲಿ ಎಷ್ಟು ಎಗ್ಗಳ ರಿಸರ್ವ್ ಇದೆ, ಎಷ್ಟು ಎಗ್ಗಳ ಭಂಡಾರ ಇದೆ ಅಂತ. ಹೇಗೆ ನಮ್ಮ ವಯಸ್ಸಾಗ್ತಾ ಹೋಗುತ್ತೆ ಈ ಎಗ್ಗಿನ ಭಂಡಾರ ಕಡಿಮೆ ಆಗ್ತಾ ಬರುತ್ತೆ. ಸೊ ಎಗ್ಗೇ ಇರಲಿಲ್ಲ ಅಂದರೆ ಪ್ರೆಗ್ನೆನ್ಸಿ ಆಗೋಕ್ಕೆ ಆಗ್ತಾ ಇರೋದಿಲ್ಲ. ಸೊ ನಾವು ಎಷ್ಟು ಎಗ್ಗಳು ರಿಸರ್ವ್ ಇದ್ದಾವೆ ನಿಮ್ಮ ಅಂಡಾಶಯದಲ್ಲಿ ಅದನ್ನು ತಿಳ್ಕೊಳ್ಬೇಕು. ಇದನ್ನು ಹೇಗೆ ತಿಳ್ಕೊಳ್ಳೋದು, ಇದಕ್ಕೆ AMH ಅಂತ ಟೆಸ್ಟ್ ಇದೆ. AMH ಅಂದರೆ ಆಂಟಿ ಮುಲೇರಿಯನ್ ಹಾರ್ಮೋನ್ ಟೆಸ್ಟ್. ಇದರ ಬಗ್ಗೆಯೂ ಸಹ ನಾನು ಬಹಳಷ್ಟು ವಿಡಿಯೋಸ್ ಅನ್ನ ಮಾಡಿದ್ದೇನೆ. ನಾರ್ಮಲ್ ಲೆವೆಲ್ ಎಷ್ಟು, ಈ ಏಜಿಗೆ ಎಷ್ಟು AMH ಇರಬೇಕು, AMH ಕಡಿಮೆ ಇದ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ, ಇವನ್ನೆಲ್ಲ ನಾನು ಹೇಳಿದ್ದೇನೆ. ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ. ಬಟ್ AMH ನಮ್ಗೆ ಏನು ಹೇಳುತ್ತೆ, ಈ ಮಹಿಳೆಯ ಅಂಡಾಶಯದಲ್ಲಿ ಎಷ್ಟು ಎಗ್ಸ್ ಇದಾವೆ ಅನ್ನೋದನ್ನು ಹೇಳ್ತಾ ಇರುತ್ತೆ. ಸೊ ಈ AMH ಏಜಿನ ಪ್ರಕಾರ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಒಂದು ಮಿನಿಮಮ್ ಅಟ್ಲೀಸ್ಟ್ ಒಂದು 1.2 ನ್ಯಾನೋಗ್ರಾಮ್ ಪರ್ ml ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ. ಬಟ್ ಇಟ್ ವೇರೀಸ್ ವಿತ್ ಏಜ್. ಹೇಗೆ ನಿಮಗೆ ಏಜ್ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ AMH ಕಡಿಮೆ ಆಗ್ತಾ ಇರುತ್ತೆ. ನಿಮಗೆ ನಿಮ್ಮ ಅಂಡಾಶಯದಲ್ಲಿ ಎಗ್ಗಿನ ರಿಸರ್ವ್ ಕಡಿಮೆ ಆಗ್ತಾ ಇರುತ್ತೆ. ಹೇಗೆ ನಿಮ್ಮ ಎಗ್ಗಿನ ರಿಸರ್ವ್ ಎಷ್ಟು ಭಂಡಾರ ಇದೆ ಅಂತ ಹೇಗೆ ಪತ್ತೆ ಹಚ್ಚೋದು, ಈ ಟ್ರಾನ್ಸ್ ವಜೈನಲ್ ಅಲ್ಟ್ರಾಸೌಂಡ್, ಯೋನಿಯ ಮುಖಾಂತರ ಅಲ್ಟ್ರಾಸೌಂಡ್ ನಾವು ಯಾವಾಗ ಮಾಡ್ತೇವೆ ನಿಮ್ಮ ಪೀರಿಯಡಿನ 2ನೇ ಅಥವಾ 3ನೇ ದಿವಸಕ್ಕೆ, ಆವಾಗಲೂ ಸಹ ನಮಗೆ ಗೊತ್ತಾಗ್ತಾ ಇರುತ್ತೆ ಎಷ್ಟು ಫಾಲಿಕಲ್ಸ್ ಇದಾವೆ, ಎಷ್ಟು ಅಲ್ಲಿ ಭಂಡಾರ ಇದೆ ಅಂತ. ಸೊ ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದ ವೇ ವೇರ್ ವಿ ಕ್ಯಾನ್ ಫೈಂಡ್ ಔಟ್ ದ ಎಗ್ ರಿಸರ್ವ್. ಸೊ ಕೆಲವೊಮ್ಮೆ ಈ ಸೆಕೆಂಡ್ ಡೇ, ನಿಮ್ಮ ಪೀರಿಯಡಿನ ಸೆಕೆಂಡ್ ಡೇಗೆ ಯಾವತ್ತು ಅವರು ಈ ಟ್ರಾನ್ಸ್ ವಜೈನಲ್ ಅಲ್ಟ್ರಾಸೌಂಡನ್ನು ಮಾಡ್ತಾರೆ ಆವಾಗ ಸಹ ಕೆಲವೊಮ್ಮೆ ಈ FSH ಟೆಸ್ಟನ್ನು ಹೇಳ್ತಾ ಇರ್ತಾರೆ. ಈ FSH ಅದು ಸೆಕೆಂಡ್ ಡೇಗೆ ಲೆಸ್ ದೆನ್ 10 ಇಂಟರ್ನ್ಯಾಷನಲ್ ಯೂನಿಟ್ಸ್ ಪರ್ ಲೀಟರ್ ಇರಬೇಕು. ಸೊ ಇವು ಕೆಲವೊಂದು ಟೆಸ್ಟಿಂದ ನಾವು ನಿಮ್ಮ ಅಂಡಾಶಯದಲ್ಲಿ ಎಗ್ಸಿನ ರಿಸರ್ವ್ ಹೇಗಿದೆ, ನಿಮ್ಮ ಅಂಡಾಶಯ ಹೇಗಿದೆ, ನಿಮ್ಮ ಯೂಟ್ರಸ್ ಹೇಗಿದೆ, ಆ್ಯಂಡ್ ಇವುಗಳನ್ನು ನಾವು ಪತ್ತೆ ಹಚ್ಚಬಹುದು. ಈಗ ನೆಕ್ಸ್ಟ್ ಬರುತ್ತೆ ನಿಮ್ಮ ಟ್ಯೂಬ್ಸ್, ಈ ಫೆಲೋಪಿಯನ್ ಟ್ಯೂಬ್ಸ್. ಈ ಅಂಡಾಶಯದಲ್ಲಿಂದ ಬರುವಂಥ ಎಗ್ಸ್ ಏನಾಗುತ್ತೆ ಈ ಟ್ಯೂಬ್ಸಿನ ಮುಖಾಂತರ ಅವು ಗರ್ಭಕೋಶದ ಒಳಗಡೆ ಬರಬೇಕಾಗತ್ತೆ. ಸೊ ನಿಮ್ಮ 2 ಟ್ಯೂಬ್ಸ್ಗಳು ಓಪನ್ ಇರಬೇಕಾಗತ್ತೆ. ಸೊ ಯಾವುದೇ ಬ್ಲಡ್ ಟೆಸ್ಟಿಂದ ಇದು ಓಪನ್ ಆಗಿದೆಯಾ ಕ್ಲೋಸ್ ಆಗಿದೆಯಾ ಅಂತ ನಮ್ಗೆ ಗೊತ್ತಾಗ್ತಾ ಇರೋದಿಲ್ಲ. ಸೊ ನಾವು ಆವಾಗ ಏನು ಮಾಡ್ತೇವೆ, ಒಂದು ಸ್ಪೆಸಿಫಿಕ್ ಟೆಸ್ಟ್ ಹಿಸ್ಟ್ರೋಸಾಲ್ಫಿಂಗೋಗ್ರಾಮ್ ಅಂತ ಮಾಡ್ತಾ ಇರ್ತೇವೆ. ಇದರಲ್ಲಿ ಏನು ಮಾಡ್ತಾರೆ, ಒಂದು ಕಲರ್ಡ್ ಡೈ ಅನ್ನ ನಿಮ್ಮ ಗರ್ಭಕೋಶದ ಒಳಗಡೆ ಯೋನಿಯ ಮುಖಾಂತರ ಹಾಕ್ತಾ ಇರ್ತಾರೆ. ಅದು ನಿಮ್ಮ 2 ಟ್ಯೂಬ್ಸ್ಗಳು ಓಪನ್ ಇತ್ತು ಅಂದಾಗ ಅದು ಸೈಡಿಗೆ ಬಂದು ಸ್ಪಿಲ್ ಆಗ್ತಾ ಇರುತ್ತೆ. ಸೊ ಇದನ್ನ ನಾವು ಹಿಸ್ಟ್ರೋಸಾಲ್ಫಿಂಗೋಗ್ರಾಮ್ ಅಂತ ಹೇಳ್ತಾ ಇರ್ತೇವೆ, ವಿಚ್ ಇಸ್ ಯೂಸ್ ಟು ಫೈಂಡ್ ಔಟ್ ನಿಮ್ಮ ಟ್ಯೂಬ್ಸ್ 2 ಪೇಟೆಂಟ್ ಇದಾವ, ಓಪನ್ ಇದಾವ, ಕ್ಲೋಸ್ಡ್ ಇದಾವ ಅಂತ ತಿಳ್ಕೊಳ್ಳಿಕ್ಕೆ. ಸೊ ಇದು ಸಹ ಇನ್ನೊಂದು ಟೆಸ್ಟ್. ಆ್ಯಂಡ್ ಇದರ ಜೊತೆ ನಿಮ್ಮ ಡಾಕ್ಟರ್ ನಿಮಗೆ ಕೆಲವೊಂದು ಬೇಸಿಕ್ ಟೆಸ್ಟ್, ನಿಮ್ಮ ಹಿಮೋಗ್ಲೋಬಿನ್ ಹೇಗಿದೆ, ನಿಮ್ಗೇನಾದರೂ ರಕ್ತಹೀನತೆ ಇದೆಯಾ, ನಿಮ್ಮ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಹೇಗಿದೆ, ಥೈರಾಯ್ಡ್ ಹೆಚ್ಚು ಕಡಿಮೆ ಇದೆಯಾ, ಶುಗರ್ ಲೆವೆಲ್ಸ್ ಹೇಗಿದ್ದಾವೆ, ನಿಮ್ಮ ಪ್ರೋಲ್ಯಾಕ್ಟಿನ್ ಲೆವೆಲ್. ಸೊ ಇವುಗಳನ್ನು
ಕೆಲವೊಂದು ಬೇಸಿಕ್ ಟೆಸ್ಟನ್ನು ಡಾಕ್ಟರ್ಸ್ ಮಹಿಳೆಗೆ ಹೇಳ್ತಾ ಇರ್ತಾರೆ. ಸೊ ಇವು ದ ಟೆಸ್ಟ್ ಫಾರ್ ಫೀಮೇಲ್ಸ್. ನಾವು ಕಮ್ಮಿಂಗ್ ಟು ದ ಟೆಸ್ಟ್ ಇನ್ ಮೆನ್. ಈಗ ಮೆನ್ನಲ್ಲಿ ಮಾಡಿಸುವಂತಹ ಬೇಸಿಕ್ ಟೆಸ್ಟ್ ಅಂತ ಹೇಳಿದರೆ ಸೆಮೆನ್ ಅನಾಲಿಸಿಸ್ ಅಥವಾ ವೀರ್ಯ ವಿಶ್ಲೇಷಣೆ. ವೀರ್ಯ ವಿಶ್ಲೇಷಣೆ ಏನಿರುತ್ತೆ, ಇದು ಒಂದು ಕಾಸ್ಟ್ ಇಫೆಕ್ಟಿವ್, ಬಹಳಷ್ಟು ಇನ್ಫಾರ್ಮೇಷನ್ ಅಂತ ನಮಗೆ ಕೊಡುವಂತಹ ಟೆಸ್ಟ್. ಇದರಲ್ಲಿ ನಾವು ಈ ಶುಕ್ರಾಣು, ಎಷ್ಟು ಶುಕ್ರಾಣು ಇದೆ, ಎಷ್ಟು ಶುಕ್ರಾಣು ಫಾಸ್ಟಾಗಿ ಮೂವ್ ಆಗ್ತಾ ಇದ್ದಾವೆ, ಎಷ್ಟು ಶುಕ್ರಾಣು ಮೂವೇ ಆಗ್ತಾ ಇಲ್ಲ, ಅದರಲ್ಲಿ ಏನಾದರೂ ಇನ್ಫೆಕ್ಷನ್ ಇದೆಯಾ, ಪಸ್ ಸೆಲ್ಸ್ ಇದೆಯಾ, ಅಥವಾ ರಕ್ತದ ಕಣಗಳಿದಾವ ಅದರಲ್ಲಿ, ಅಥವಾ ಈ ಸ್ಪರ್ಮ್ಸ್ ಏನಿದ್ದಾವೆ ಅವು ಹೇಗಿದ್ದಾವೆ, ಅವು ನಾರ್ಮಲ್ ಇದ್ದಾವ, ಅಬ್ನಾರ್ಮಲ್ ಇದ್ದಾವ, ಅವುಗಳ ಬಾಲ ಸರಿ ಇದೆಯಾ, ಅವುಗಳ ತಲೆ ಚೆನ್ನಾಗಿದೆಯಾ, ಅಥವಾ ಅವುಗಳ ನೆಕ್ ಸರಿ ಇದೆಯಾ, ಏನಾದರೂ ಡಿಫೆಕ್ಟ್ಸ್ ಇದೆಯಾ, ಇವೆಲ್ಲವನ್ನು ನಾವು ಪತ್ತೆ ಹಚ್ಚಬಹುದು. ಸೊ ಈ ಸೆಮೆನ್ ಅನಾಲಿಸಿಸ್ ಬಗ್ಗೆ ನಾನು ಬಹಳಷ್ಟು ವಿಡಿಯೋಸನ್ನು ಮಾಡಿದ್ದೇನೆ. ಸೆಮೆನ್ ಅನಾಲಿಸಿಸಲ್ಲಿ ನಾರ್ಮಲ್ ಕೌಂಟ್ ಎಷ್ಟಿರಬೇಕು, ನಾರ್ಮಲ್ ಮಾರ್ಫಾಲಜಿ ಹೇಗಿರಬೇಕು, ಎಷ್ಟು ಸ್ಪರ್ಮ್ಸ್ ಮೂವ್ ಆಗ್ತಾ ಇರಬೇಕು, ಅವುಗಳು ಮೂವ್ ಆಗ್ತಾ ಇರದೇ ಇದ್ದಾಗ ನಾವು ಅವುಗಳನ್ನು ಹೇಗೆ ಇಂಪ್ರೂವ್ ಮಾಡೋದು, ಕೌಂಟನ್ನಾಗಲಿ, ಮಾರ್ಫಾಲಜಿ ಆಗಲಿ, ಕ್ವಾಲಿಟಿಯನ್ನಾಗಲಿ, ಇವುಗಳೆಲ್ಲದರ ಬಗ್ಗೆ ನಾನು ವಿಡಿಯೋಸನ್ನು ಮಾಡಿದ್ದೇನೆ. ನೀವು ಅವುಗಳನ್ನು ರೆಫರ್ ಮಾಡ್ಕೊಳ್ಳಿ. ಬಟ್ ನೆನ್ಪಿಟ್ಕೊಳ್ಳಿ, ಸೆಮೆನ್ ಅನಾಲಿಸಿಸನ್ನು ನೀವು ಯಾವತ್ತೂ ಮಾಡಿಸ್ತಾ ಇರ್ತೀರಾ ಒಂದು ಒಳ್ಳೆಯ ಲ್ಯಾಬಲ್ಲಿ ಮಾಡಿಸಿ. ಬಿಕಾಸ್ ಈ ಸೆಮೆನ್ ಅನಾಲಿಸಿಸಿನ ರಿಪೋರ್ಟನ್ನು ನಾವು ಕರೆಕ್ಟಾಗಿ ಇಂಟರ್ಪ್ರಿಟ್ ಮಾಡಬೇಕಾಗತ್ತೆ. ಬಹಳಷ್ಟು ಸಲ ಕೆಲವೊಂದು ಚಿಕ್ಕ ಚಿಕ್ಕ ಲ್ಯಾಬಲ್ಲಿ ಅಷ್ಟು ಕ್ವಾಲಿಫೈಡ್ ಪರ್ಸನ್ಸ್ ಇರೋದಿಲ್ಲ, ಚೆನ್ನಾಗಿ ನೋಡ್ತಾ ಇರೋದಿಲ್ಲ, ಅವರಿಗೆ ಗೊತ್ತಾಗ್ತಾ ಇರೋದಿಲ್ಲ ಇದು ಹೇಗೆ ರಿಪೋರ್ಟ್ ಮಾಡಬೇಕು ಅಂತ. ಸೊ ಕೆಲವೊಂದು ಸಲ ಅಂದಾಜಿನಿಂದ ಏನಾದರೂ ಒಂದು ಬರೆದು ಬಿಡ್ತಾರೆ ಆ್ಯಂಡ್ ಈ ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ ಅದು ಬಹಳ ಪ್ರಾಬ್ಲಮನ್ನು ಉಂಟು ಮಾಡ್ತಾ ಇರುತ್ತೆ. ಸೊ ಒಂದು ಒಳ್ಳೆಯ ಲ್ಯಾಬ್ ಎಲ್ಲಿ ಒಂದು ಟ್ರೈನ್ಡ್ ಪರ್ಸನ್ ಇರ್ತಾರೆ ಅವ್ರ ಹತ್ತಿರಿಂದ ನೀವು ಈ ಸೆಮೆನ್ ರಿಪೋರ್ಟನ್ನು ಮಾಡಿಸ್ಕೊಳ್ತಾ ಇರಬೇಕು. ಈಗ ಸೆಮೆನ್ ಅನಾಲಿಸಿಸಲ್ಲಿ ಏನಾದರೂ ಬಂತು ಅಂದಾಗ ಡಾಕ್ಟರ್ಸ್ ಮುಂದಿನ ಇನ್ವೆಸ್ಟಿಗೇಷನ್ಸನ್ನು ಸಹ ಹೇಳ್ಬೋದು. ಈ ವೃಷಣ ಚೀಲದ ಅಥವಾ ಬೀಜದ ಅಲ್ಟ್ರಾಸೌಂಡನ್ನು ಹೇಳ್ಬೋದು. ಅಲ್ಲೇನಾದರೂ ಪ್ರಾಬ್ಲಮ್ ಇದೆಯಾ, ಅಲ್ಲೇನಾದರೂ ವೆರಿಕೋಸೀಲ್ ಇದೆಯಾ, ಹೈಡ್ರೋಸೀಲ್ ಇದೆಯಾ, ಟೆಸ್ಟಿಸಿನ ಇನ್ಫೆಕ್ಷನ್ ಇದೆಯಾ, ಇದನ್ನು ನೋಡಲಿಕ್ಕೆ. ಅಥವಾ ಕೆಲವೊಂದು ಈ ಹಾರ್ಮೋನಲ್ ಟೆಸ್ಟನ್ನು ಗಂಡಸರಲ್ಲೂ ಹೇಳ್ಬೋದು, ಲೈಕ್ ಥೈರಾಯ್ಡ್ ಎಕ್ಸೆಟ್ರಾ. ಶುಗರ್ ಟೆಸ್ಟನ್ನು ಮಾಡ್ಬೋದು, ಹಿಮೋಗ್ಲೋಬಿನ್ ಟೆಸ್ಟ್, ಬೇಸಿಕ್ ಟೆಸ್ಟನ್ನು ಗಂಡಸರಲ್ಲೂ ಸಹ ಹೇಳ್ತಾ ಇರ್ಬೋದು. ಸೊ ಇವು ಕೆಲವೊಂದು ಟೆಸ್ಟ್ ಯಾವುದು ನಾವು ಗಂಡಸರಲ್ಲಿ ಹೇಳ್ತಾ ಇರ್ತೇವೆ. ಸೊ ಈ ಥರದ ಬೇಸಿಕ್ ಟೆಸ್ಟನ್ನು ಫಸ್ಟ್ ಡಾಕ್ಟರ್ಸ್ ಎಲ್ಲ ಕಪಲ್ಸಿಗೆ ಹೇಳ್ತಾ ಇರ್ತಾರೆ. ಆ್ಯಂಡ್ ಇದರಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಬಂತು ಅಂದಾಗ ನಾವು ಮುಂದಿನ ಸ್ಪೆಷಲೈಸ್ಡ್ ಟೆಸ್ಟಿಗೆ ಹೋಗ್ತಾ ಇರ್ಬೋದು. ಬಟ್ ದೀಸ್ ಆರ್ ದ ಫ್ಯೂ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ವಿಚ್ ಆರ್ ಡನ್ ಗಂಡಸರಲ್ಲಿ ಮತ್ತು ಹೆಂಗಸರಲ್ಲಿ. ಯಾರಿಗೆ ಈ ಮಕ್ಕಳನ್ನು ಮಾಡ್ಕೊಳ್ಳಿಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂಥವರಲ್ಲಿ ನಿಮ್ಮ ಗೈನಕಾಲಜಿಸ್ಟು ಈ ಟೆಸ್ಟ್ಗಳನ್ನು ಹೇಳ್ತಾ ಇರ್ತಾರೆ. Thank you so much for watching the video. Please like, share and subscribe the channel. Thank you.